ಇದೇ ತಿಂಗಳ 26 ಮತ್ತು 27ರಂದು ಚಿಂತಾಮಣಿ ತಾಲೂಕು ಮುರುಮಲ ಗ್ರಾಮದಲ್ಲಿ ಹಜರತ್ ಫಕೀರ್ ಶಾ ವಲಿ ಉರ್ಫ್ ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ. ಮತ್ತು ಅಂದೇ ರಾತ್ರಿ ಖವಾಲಿ ಕಾರ್ಯಕ್ರಮವನ್ನು ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ಮತ್ತು ಇಲ್ಲಿ ಈ ಊರಿನ ಗ್ರಾಮಸ್ಥರು, ಹಿಂದೂ ಮತ್ತು ಮುಸ್ಲಿಮರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಈ ಖವಾಲಿ ಕಾರ್ಯಕ್ರಮ ಇನ್ಶಾಲ್ಲಾ 27ನೇ ತಾರೀಕು ಸಂಜೆ ಮತ್ತು ಇಬ್ಬರು ಕವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮುಕರಮ್ ಅಲಿ ವಾರ್ಸಿ ಮತ್ತು ಚಾಂದ್ ಹಾದಿಯವರು ಮಾಡ್ತಾರೆ. ಎಷ್ಟು ಗಂಟೆಗೆ ಕವಾಲಿ ಸ್ಟಾರ್ಟ್ ಆಗುತ್ತೆ? 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೃಹತ್ ವಾಟರ್ ಪ್ರೂಫ್ ಪೆಂಡಾಲನ್ನು ಹಾಕಿದ್ದೀವಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ಗಾಗಿ ವಿವಿಧ ಕಡೆಯಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು ಅತಿ ಹೆಚ್ಚು ಅಂದರೆ 450 ಮೆನ್ ತೊಗೊಂಡಿದ್ದು ಪೊಲೀಸ್ ಬಂದೋಬಸ್ತ್ ನಾವು ಅರೇಂಜ್ ಮಾಡಿದ್ದೀವಿ. ಮುಖ್ಯವಾಗಿ ಆರೋಗ್ಯ ಇಲಾಖೆಯಿಂದ 24 ಗಂಟೆ ಅವರಿಗೆ ಇದು ಸೌಲಭ್ಯ ನೀಡೋಕ್ಕೆ ಮಾಡಿದ್ದೀವಿ. ಮತ್ತು ಒಂದು ಫೈರ್ ಇಂಜಿನ್ನ ಅರೇಂಜ್ ಮಾಡಿದ್ದೀವಿ. ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಸ್ಪತ್ರೆ ಅಂದರೆ ಇಲ್ಲಿ ಇದು ಮೆಡಿಕಲ್ ಚೆಕಪ್ ಇರುತ್ತೆ. ಅಂಥದ್ದು ಏನಾದರೆ ನಮ್ಮ ಹತ್ರ ಅಂತು ಸೀರಿಯಸ್ ಆದರೆ ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಅದು ತುರ್ತಾಗಿ ನಾವು ಚಿಂತಾಮಣಿ ಆಸ್ಪತ್ರೆಗೆ ಅದಕ್ಕೆ ಶಿಫ್ಟ್ ಮಾಡ್ತೀವಿ.